ನೋಡಿ, ಚಳುವಳಿಗೆ 45 ವರ್ಷ ಆಗಿದೆ. ಇಂಥ ಡಿ ಸಿಗಳ ಭಾಳಷ್ಟು ಅಳದು ಸುರಿದು ತಿಳುವಳಿಕೆ ನೋಡಿ ತಪ್ಪು ಮಾಡಿದ್ರು ತಪ್ಪು ಒಪ್ಕೊಂಡಿರೋದು ಅಂತ ಉದಾಹರಣೆ ಇದೆ. ಈ ಡಿ ಸಿ ಭಾಳ ಸೊಕ್ಕಿನ ಡಿ ಸಿ. ನಾವೆಲ್ಲರೂ ಕೂಡ ಎಷ್ಟು ಮೆಚ್ಯೂರಾಗಿ ವರ್ತನೆ ಮಾಡೋದಂದರೆ, ಅವ್ರನ್ನ ನೀವು ಮುಂದೆ ದೊಡ್ಡ ಅಧಿಕಾರಿಯಾಗಿ ಬೆಳಿತಿದ್ರಿ, ಸೌಜನ್ಯವಾಗಿರಬೇಕು. ಈ ಜಿಲ್ಲೆಯಲ್ಲಿ ಒಳ್ಳೆ ಸಂಬಂಧಗಳು ಇಟ್ಕೊಂಡು ನಿಮ್ಮ ಹೋಗಿ ಬೀಳ್ಕೊಡ್ತೀವಿ, ಒಳ್ಳೆ ಬೀಳ್ಕೊಡ್ತೀವಿ, ಹೋಗೋ ಟೈಮ್ಗೆ ನೀವು ಪರ್ಮನೆಂಟಾಗಿ ಇರೋರಲ್ಲ ಅಂತಲೂ ಹೇಳ್ದು. ಆದರೆ ಅವ್ರಿಗೆ ದಿಮಾಕಿದೆ. ಅದ್ರ ವಿರುದ್ಧ ನಾವು ಕಾರ್ಯಕ್ರಮ ಹಾಕೊಳ್ಳೋದು ಈಗಾಗಲೇ ಘೋಷಣೆ ಮಾಡಿದ್ವಿ. ನಮ್ಮ ಸ್ನೇಹಿತರು, ನಾನಿರಲಿಲ್ಲ, ಸಂವಿಧಾನವನ್ನು ಅವ್ರಿಗೆ ಎಷ್ಟು ಸೊಕ್ಕಿದೆ ಅಂದರೆ, ನಾನು ಕಾನೂನಲ್ಲಿ ಅವಕಾಶ ಇದೆ ನಾನು ಮಾಡಿದ್ದೀನಿ ಅಂತ ಹೇಳ್ಬೋದಾಯಿತು. ಸಂವಿಧಾನವನ್ನು ಪುಸ್ತಕವನ್ನು ಎಸೆದು ನೋಡ್ಕೊಳ್ಳಿ ಅಂತ ಹೇಳೋದು ಅದು ದಿಮಾಕದು. ಯಾವ ಜಡ್ಜು ಕೂಡ ಎಸೆಯೋಕ್ಕಾಗಲ್ಲ. ಪುಸ್ತಕ ತೆಗೆದು ನೋಡ್ಬಿಟ್ಟು ಹೇಳ್ಬೋದು ಈ ಕಾನೂನು ಪ್ರಕಾರ ಮಾಡಿದ್ದೀನಿ ಅಂತ. ಅದರ ವಿರುದ್ಧ ಈಗ ಅವ್ರ ವಿರುದ್ಧ ಒಂದು ದೂರು ಕೊಡಬೇಕು ಅನ್ನೋದು ಕೂಡ ನಮ್ಮ ಸ್ನೇಹಿತರು ಚರ್ಚೆ ಮಾಡ್ತಾವ್ರೆ. ಅಂತಿಮವಾಗಿ 4 ಕಾಲಿಗೆ ಮೀಟಿಂಗ್ ಸೇರ್ತೀವಿ. ಅಲ್ಲಿ ತೀರ್ಮಾನ ಅಂತ ಕಂಡ್ಮೇಲೆ ಸಂವಿಧಾನಕ್ಕೆ ಅವಮಾನ ಮಾಡಿ ಅಂತ ಅನ್ನೋದು ನಮಗೆ ಮನವರಿಕೆ ಆಗಿದೆ. ಈಗ ದೂರು ಕೊಡ್ತೀವಿ. ಮತ್ತು ಈ ಡಿ ಸಿ ಒಂದುಗಳಿಗೂ ಇರಬಾರ್ದು. ಯಾರು ಇವ್ರಿಗೆ ಹಿನ್ನೆಲೆ ಇದ್ದರೆ ನೋಡೋಣ, ಅದು ನೋಡ್ಕೊಂಡು ಚಳವಳಿ. ರಾಮನಗರ ಬಂದು ಸೇರಿದಂಗೆ ರಾಜ್ಯ ವ್ಯಾಪ್ತಿ ಚಳವಳಿ ಇಂಥ ಸೊಕ್ಕನ್ನು ಡಿ ಸಿ ಖಾಲಿ ಮಾಡಿಸ್ಬೇಕು. ಯಾವ ಜಿಲ್ಲಾಧಿಕಾರಿಗಳು ಕೂಡ ಈ ಥರ ಸೊಕ್ಕನ್ನು ಮೆರಿಬಾರ್ದು ಒಂದು ಪರಿಪಾಠ ಹಾಕೋಕ್ಕೆ ರಾಮನಗರದ್ದು ರಾಜ್ಯದ ಒಂದು ಚಳವಳಿಯಾಗಿ ರಾಮನಗರವನ್ನು ನಾವು ಪರಿಗಣಿಸ್ತೀವಿ. ಪ್ರಜಾಪ್ರಭುತ್ವದಲ್ಲಿ ಆಡಳಿತದ ವೈಫಲ್ಯ ಆದಾಗ ಹೋರಾಟ ಅನಿವಾರ್ಯ. ಅದು ಮೊದಲಿಂದ ನಡ್ಕೊಂಡು ಬಂದಿರೋಂಥದ್ದು. ಈಗಾಗಲೇ ರಾಮನಗರದಲ್ಲಿ ಹಲವಾರು ಹೋರಾಟಗಳಾಗಿವೆ. ಈ ಜನವಿರೋಧಿ ರೈತ ವಿರೋಧಿ ಡಿ ಸಿ ಅವರು ಏನಿದ್ದಾರೆ, ಡಿ ಸಿ ಆಫೀಸ್ನಲ್ಲಿ ರೈತರನ್ನ ಪ್ರತಿಭಟನಾಕಾರನ ಬಿಡದೆ 144 ಸೆಕ್ಷನ್ ಹಾಕಿರೋದು ಭಾಳ ದುರದೃಷ್ಟಕರ. ನಾವೇನಿದೀವಿ ಮಾತುಕತೆಗೆ ಓದದ್ದು ನಿಜ. ತತ್ಕ್ಷಣ 144 ಸೆಕ್ಷನ್ ತೆಗಿರಿ ಮತ್ತು ಬಂದು ನೀವು ಸೌಜನ್ಯಯುತವಾಗಿ ಮೆಮೊರಂಡಮ್ ತಗೊಳ್ರಿ. ಮೀಟಿಂಗ್ ಸಮಸ್ಯೆಗಳ ಚರ್ಚೆಗೆ ಬೇಕಾದರೆ ಇನ್ನೊಂದು ದಿನ ನಿಗದಿ ಮಾಡಿರಿ, ನಾವೆಲ್ಲರೂ ಬರ್ತೀವಿ, ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸ್ರಿ ಅಂತ ಭಾಳ ನಯವಾಗಿ ನಾವು ಅವರಿಗೆ ವಿನಂತಿ ಮಾಡಿಕೊಂಡ್ರು ಕೂಡ ಅವರಿಗೆ ಯಾವುದೋ ಒಂದು ರಾಜಕಾರಣಿಗಳ ಒಂದು ಬೆಂಬಲ ಇದೆ. ಈ ರೀತಿ ಮಾಡಲಿಕ್ಕೆ ಅವ್ರನ್ನ ರೈತರನ್ನ ಒಳಗೆ ಬಿಟ್ಕೊಳ್ಬಾರ್ದು ಅನ್ನೋ ಮನೋಭಾವನೆ ಇದೆ. ಅದನ್ನು ನಾವೇನಂತಂದರೆ ಈ ಸಂವಿಧಾನಕ್ಕೂ ಕೂಡ ಅವಮಾನ ಮಾಡಿದ್ದಾರೆ. ಇವತ್ತು ಸಂವಿಧಾನ ಪುಸ್ತಕವನ್ನು ಎಸೆದು ಸಂವಿಧಾನದಲ್ಲಿ ನೋಡ್ರಿ ನಾನು 144 ಯಾಕೆ ಹಾಕಿದ್ದೀನಿ ಅಂತಂದು ಪುಸ್ತಕ ಎಸೆದು ಅವಮಾನ ಮಾಡಿದರು. ಇವತ್ತು ಬಾಬಾ ಸಾಹೇಬ್ ಅವರು ಏನು ಸಂವಿಧಾನ ರಚನೆ ಮಾಡಿರೋ ಆ ಸಂವಿಧಾನ ಪುಸ್ತಕವನ್ನು ಎಸೆಯೋದ್ರ ಮೂಲಕ ಅವಮಾನ ಮಾಡಿದಂಥ ಡಿ ಸಿ ಜನ ವಿರೋಧಿ, ರೈತ ವಿರೋಧಿ, ಜನಪರ ವಿರೋಧಿ ಡಿ ಸಿಯನ್ನು ಇಲ್ಲಿದ್ದರೆ ರಾಮನಗರ ಜಿಲ್ಲೆಗೆ ಅವಮಾನ ಆಗ್ತದೆ. ಆ ಕಾರಣಕ್ಕಾಗಿ ಈ ಹೋರಾಟ ಏನಂದರೆ ಈ ಜಿಲ್ಲಾಧಿಕಾರಿ ಮೇಲೆ ಕ್ರಮ ಜರುಗುವವರೆಗೆ, ಅಂದರೆ ಇಲ್ಲಿಂದ ತೊಲಗಬೇಕು ಮತ್ತು ಏನಂದರೆ ರೈತರಿಗೆ ಎಲ್ಲರಿಗೆ ಒಂದು ಸ್ಪಂದನೆ ಸಿಗಬೇಕು, ಅಲ್ಲಿವರೆಗೂ ಈ ಹೋರಾಟ ಮುಂದುವರಿತದೆ. ಈಗ ನಾವೆಲ್ಲರೂ ಎಲ್ಲ ಸಂಘ ಸಂಸ್ಥೆಗಳವರು ಕುಂತು ರಾಮನಗರ ಬಂದ್ ಕರೆ ಕೊಡಲಿಕ್ಕೆ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಅದಕ್ಕೂ ಸರ್ಕಾರ ಬಗ್ಲಿಲ್ಲ ಅಂತಂದರೆ ಒಂದು ಮುಂದೆ ರಾಜ್ಯ ಮಟ್ಟದ ಸಮಾವೇಶವನ್ನೇ ಇಲ್ಲಿ ಎಲ್ಲ 28 ಜಿಲ್ಲೆಯ ರೈತರನ್ನ ಕರೆಸಿ ದೊಡ್ಡ ಪ್ರತಿಭಟನೆ ಮಾಡಿ, ಅದು ಅನಿರ್ದಿಷ್ಟ ಪ್ರತಿಭಟನೆ ಮಾಡಿ ಈ ಡಿ ಸಿಯನ್ನು ಇಲ್ಲಿಂದ ತೊಲಗಲಿಕ್ಕೆ ನಾವು ಹೋರಾಟ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.